ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ, ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ಅನ್ವಯ ಕನ್ನಡ ನಾಮಫಲಕ ಶೇಕಡಾ 60ರಷ್ಟಿರಬೇಕೆಂಬ ನಿಯಮ ಪಾಲನೆಗೆ ನಗರದ ಎಲ್ಲಾ ವಾಣಿಜ್ಯ ಮಳಿಗೆಗಳು ಮುಂದಾಗಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಆಗ್ರಹ. ಮತ್ತು ಹಣ ಸಂಪತ್ತು ಎಲ್ಲವನ್ನ ಕದಿಯಬಹುದು, ಜ್ಞಾನವನ್ನ ಕದಿಯಲು ಸಾಧ್ಯವಿಲ್ಲ, ಎಚ್ಪಿ ಮೋಹನ್ ಹೇಳಿಕೆ. ವಾರ್ತೆಗಳ ವಿವರ. ಲೋಕಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ ಎಂದು ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರೂ ಕೂಡ ಸ್ಥಾನವನ್ನ ಬಿಟ್ಟುಕೊಟ್ಟಿಲ್ಲ. ಪಕ್ಷಕ್ಕೆ ಸೇರ್ಪಡೆ ವೇಳೆ ಅವರು ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಹೇಳಿದರು. ಸ್ವತಃ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರೇ ಶಶಿಧರ್ಗೆ ಫೋನ್ ಮಾಡಿ ಖಾತ್ರಿ ಮಾಡಿಕೊಂಡರು ಎಂದು ಹೇಳಿದರು. ಅವರು 2 ವರ್ಷ ಮುಂಚಿತವಾಗಿ ಶಶಿಧರ್, ನಾನು ಚುನಾವಣೆಗೆ ಈ ಸಾರಿ ನಿಲ್ಲೋದಿಲ್ಲ, ಬಾಣವಾರದ ಅಶೋಕ್ಗೆ ನಾನು ಕಾಂಗ್ರೆಸ್ ಟಿಕೆಟ್ ಕೊಡಿಸ್ತೀನಿ. ಸಿದ್ದರಾಮಯ್ಯನವರ ಜೊತೆ ಪ್ರತಿಯೊಬ್ಬರ ಜೊತೆ ಡಿಕೆ ಶಿವಕುಮಾರ್ ಜೊತೆ ಪ್ರತಿಯೊಬ್ಬರು ಸತ್ಯ. ಅಲ್ಲಿ ಅಭಿಪ್ರಾಯ ಏನಿತ್ತೋ ಏನೋ, ಶಿವಲಿಂಗೇಗೌಡರಿಗೆ ಪಕ್ಷಕ್ಕೆ ಕೊಡಬೇಕು ಅಂತ ಮಾಡಿದ್ದೀನಿ. ಇದೆಲ್ಲ ಸಾಕರಿಸಿ ಕೇಳಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಅವರು ನಮ್ಮ ಟೈಮಲ್ಲಿ ನಾನು ಪಕ್ಷಕ್ಕೆ ಜಾಯ್ನ್ ಆಗೋರು ನಮ್ಮ ಜೊತೆ ಇದ್ದು, ಆಮೇಲೆ ಅವರು ರಾಜೀನಾಮೆ ಕೊಟ್ಟರು. ಮತ್ತೆ ಪುನಃ ಅವರೇ ಬಂದು ಪಕ್ಷದಲ್ಲಿ ನಾನು ಮುಂದುವರಿತೀನಿ ಅಂತ ಅವ್ರ ಸೀಟನ್ನಂತೂ ಬಿಟ್ಕೊಳ್ಳಿಲ್ಲ. ಯಾತಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಈ ನನ್ನನ್ನ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ಹೇಳಿ ಕೇಳಲಿಕ್ಕೆ, ಮಾತುಕತೆ ಮಾಡಲಿಕ್ಕೆ ಸುರ್ಜೇವಾಲಾ ಅವರು, ಸಿದ್ದರಾಮಣ್ಣವರು, ಡಿಕೆ ಶಿವಕುಮಾರ್ 3 ಜನ ಕೂತಿದ್ದಾರೆ ಒಂದು ಪ್ಲೇಸ್. ನಾನು ಶರತ್ತ ಕೇಳ್ತಾ ಇದ್ದೀರಿ, ನನ್ನ ಪಕ್ಷಕ್ಕೆ ಬರಬೇಕು ಅಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ನಿಂತಹ ಅಭ್ಯರ್ಥಿ ಅವರು, ನಾನು ಯಾವುದೇ ಕಾಂಟ್ರವರ್ಸಿ ಮಾಡಲ್ಲ, ನಾನು ನಿಲ್ಲದಿಲ್ಲ ಚುನಾವಣೆಗೆ ಅಂತ ಹೇಳಿ ಸಾರಾಸಟ್ಟಾಗಿ ಯಾವುದೇ ತೊಂದರೆ ಇಲ್ಲದೆ ನನಗೆ ಸೀಟ್ ಕೊಟ್ಟು ಮಾತ್ರ ನಾನು ಬರ್ತೀನಿ ಅಂತ ಹೇಳಿ ಕಂಡೀಷನ್. ನನ್ನ ಎದುರಿಗೇನೆ ಲೌಡ್ ಸ್ಪೀಕರ್ ಇಟ್ಟು ಶಶಿ ಅವರಿಗೆ ಸುರ್ಜಿತ್ವಾಲ ಅವರು ಫೋನ್ ಕನೆಕ್ಟ್ ಶಶಿ ಮಾಡಿದ್ರು. ಏನಪ್ಪಾ ಅಂತ ಹೇಳಿ ಕೇಳಿದ್ರು. ಅವ್ರು ಇಂಗ್ಲಿಷ್ ಮಾತಾಡಿದ್ರು, ಇವರು ಇಂಗ್ಲಿಷ್ ಹೇಳಿದಾಗ, ನಾನು ಯಾವುದೇ ಕಾರಣಕ್ಕೂ ಕಂಟೆಸ್ಟ್ ಮಾಡಲ್ಲ, ನೀವು ಯಾರಿಗೆ ಬೇಕಾದ್ರೂ ಸೀಟ್ ಕೊಟ್ಕೊಡಿ, ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡ್ತೀನಿ. ಅದರಿಂದ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಸೀಟ್ ಮತ್ತು ಆ ಸಂದರ್ಭದಲ್ಲಿ ಅವರು ಕೊನೆಯ ದಿವಸ ನಾನು ಕ್ಯಾನ್ವಾಸ್ ಮಾಡೋ ದಿವಸ, ನಾಮಿನೇಷನ್ ಪತ್ರ ಸಲ್ಲಿಸೋ ದಿವಸ ಬಂದರು. ಅವರು ಸೀಟನ್ನು ನನ್ನೆದುರಿಗೆ ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಇದಾಗಿಲ್ಲ. ಅವ್ರಿಗೇನಾದ್ರೂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಪದೇ ಪದ ಮಾಡ್ತಿದ್ರು, ನನ್ನೆದುರಿಗೆ ಕೊಟ್ಟಿಲ್ಲ, ಅವರೆದುರಿಗೆ ಕೊಟ್ಟಿದ್ರು ನನಗೆ. ಅದರಿಂದ ನಾನೇ ಕೊಟ್ಟಿರೋ ಅಂಥದ್ದು 37 ಜನ ಶಾಸಕರಿಗೆ ಆಡಳಿತಾತ್ಮಕವಾಗಿ ಏನು ನಿಗಮ ಮಂಡಳಿಗಳಿದ್ದಾರೆ, ಅವರು ಶಾಸಕರಿಗೆ ಈ ಸಾರಿ ಕೊಡಬೇಕು. ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಯ್ತು ಅಂತೀರಾ? ಲಿಂಗಾಯತರಿಗೆ ಟಿಕೆಟ್ ಕೊಡದ ಕಾರಣ 2-3 ಕಡೆ ಸೋಲಾಯ್ತು ಎಂಬ ತಮ್ಮದೇ ಪಕ್ಷದ ನಾಯಕ ಬಿ ಶಿವರಾಮ್ ಹೇಳಿಕೆ ವಿರುದ್ಧ ಹರಿಹಾಯ್ದರು. ಲಿಂಗಾಯತರಿಗೆ ಅನ್ಯಾಯ ಆಗಿದ್ದರೆ ಇವರು ಸ್ಪರ್ಧೆ ಮಾಡಿದ ಬೇಲೂರಿನಲ್ಲೇ ಸ್ಥಾನ ಬಿಟ್ಟುಕೊಡಬೇಕಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಲಿಂಗಾಯತರ ಮೇಲೆ ಅಭಿಮಾನ ಹುಕ್ಕಿ ಹರಿಯುತ್ತಿದೆ ಎಂದು ಟಾಂಗ್ ನೀಡಿದರು. ಅನ್ಯಾಯ ಆಗಿದೆ, ಲಿಂಗಾಯತರು, ಅದರಿಂದ ನಾವೆಲ್ಲ ಚುನಾವಣೆ ಸೋತ್ಬಿಟ್ಟು ಇದಾಗ್ಬಿಟ್ಟು ಅವ್ರು ಹೇಳಿದ್ದಾರೆ. ಈಗ ಕಳೆದ ಸಾರಿ ಚುನಾವಣೆ ನೀವೆಲ್ಲ ಪತ್ರಿಕೆ ಎಲ್ಲ ಇವು ಈ ರೀತಿ ಹೇಳೋದು. ಕಳೆದ ಸಾರಿ ಲಿಂಗಾಯತರಿಗೂ ಕೊಡಲೇಬೇಕು, ನಂದು ಎಕ್ಸ್ಟ್ರಾ ಕೊಟ್ಟ, ನನ್ನ ಕರ್ಕ ಬಂದು ಪಾರ್ಟಿಯಿಂದ ಕೊಡ್ತೀನಿ ಟಿಕೆಟ್ ಅಂತ ಬಂದು ನಾನು 4 ಸಾರಿ ನಾನು ನಂದು ಎಕ್ಸ್ಟ್ರಾ ಕೊಟ್ಟ.
ನಮ್ಗೆ ಲಾಭ ಕೊಟ್ಟಾಗ ನೀವು ಒಂದು ಕಾಂಗ್ರೆಸ್ನಿಂದ ಒಂದು ಇಲಾಖೆ ಕೊಟ್ಟೇ ಇರಬೇಕು ಅನ್ನೋದಿದ್ರೆ ಈ ಜಿಲ್ಲೆಗೆ ಕೊಟ್ಟರೆ ಅರಸೀಕೆರೆ ಕೊಡಬೇಕು, ಇಲ್ಲ ಬೇಲೂರು ಕೊಡಬೇಕು. ಬೇಲೂರನ್ನ ನೀವೇ ಕೊಡ್ಬೇಕು, ಎಸ್ಟಿಮೇಟ್ ಕೊಡ್ಬೇಕು. ರಾಜಶೇಖರ್ ಕೇಳ್ತಾ ಇದ್ದಲ್ಲ, ಪಾರ್ಟಿಗೆ ಬಂದು ನಾನು ಟಿಕೆಟ್ ನಾನು ಆಕಾಂಕ್ಷಿ ಅಂತ ಕೇಳ್ತಿದ್ನಲ್ಲ, ಅವನಿಗೆ ನೀವೇ ಬಿಟ್ಕೊಡ್ಬೇಕಾಗ್ತದೆ. ಅಷ್ಟೊಂದು ದಾಳತನ, ಅಷ್ಟೊಂದು ದೊಡ್ಡ ಮನಸ್ಸು ಲಿಂಗಾಯತರ ಬಗ್ಗೆ ಅಷ್ಟೊಂದು ಕಾಳಜಿ, ಅಭಿಮಾನ ಇದಕ್ಕೆ ಹೊರದ್ರೆ ದಯಮಾಡಿ ನೀವೇ ಆ ಸ್ಥಾನವರಿಗೆ ಆಸಿಕೆ ಮತ್ತು ಶಿವಲಿಂಗ ಅವರು ಕೊಡ್ತಾ ಇದ್ದು ಏನು ಮಾಡೋಕ್ಕಾಗಲ್ಲ, ನಾನೇ ಬಿಟ್ಕೊಂಡು ಈಗ ಲಿಂಗಾಯತರ ಬಗ್ಗೆ ಸೀಟ್ ಕೊಡೋದಿಲ್ಲ ಅನ್ನೋ ಜ್ಞಾನೋದಯ ಈಗ ಆಗಿದ್ಯಾ ಪಾರ್ಟಿಗೆ? ಈಗ ಆಯ್ತಾ ನಿಮಗೆ ಜ್ಞಾನೋದಯ? ವಿರುದ್ಧದ ಟೀಕೆ ಬಗ್ಗೆ ಹೈಕಮಾಂಡ್ಗೆ ಪತ್ರ ಬರೆಯುತ್ತೇನೆ. ಒಂದು ಕಡೆ ನೀತಿಗೆಟ್ಟೋರು ಅಂತೀರಾ, ಇನ್ನೊಂದು ಕಡೆ ನನ್ನನ್ನೇ ಎಂಪಿ ಕ್ಯಾಂಡಿಡೇಟ್ ಆಗಲಿ ಅಂತೀರಾ. ಯಾಕಾಗಿ ಇದನ್ನೆಲ್ಲ ಮಾಡುತ್ತಿದ್ದೀರಾ? ಇದನ್ನೇ ನಾನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡ್ತೀನಿ. ವಲಸೆ ಬಂದೋರು ಅಂತೀರಲ್ಲ, ಜಗದೀಶ್ ಶೆಟ್ಟರ್ ಬರದೇ ಹೋಗಿದ್ರೆ ಲಕ್ಷ್ಮಣ ಸವದಿ, ನಾನು ಸೇರಿ ಹಲವರು ಬಂದವರೆಲ್ಲ ಆದ್ದರಿಂದ ಪಕ್ಷ ಗೆದ್ದಿದೆ. ಸುಮ್ಮನೆ ನಮ್ಮನ್ನ ವಲಸಿಗರು, ನೀತಿಗೆಟ್ಟೋರು ಅಂತ ಹೇಳಿದ್ರೆ ಹೇಗೆ? ಸಾರ್ವಜನಿಕವಾಗಿ ಪಕ್ಷದ ಘನತೆ ಹಾಳು ಮಾಡುತ್ತಿದ್ದೀರೆಂದು ಹೇಳಿದರು. ಈಗ ನನ್ನನ್ನ ಕರ್ಕೊಂಡ್ಬಂದವರು ಈಗ ಹೇಳಿದ್ದಲ್ಲ 3 ಜನ ಇದೆ. ಈಗ ನಾವು ನೀತಿ ಕೇಳ್ತಿದ್ರಲ್ಲ 5 ಜನ ನಮ್ಮಂತ ಒಂದು ಕರ್ಕೊಂಡ್ಬರ್ಬೇಕಾದ್ರೆ ಅವ್ರೇನಾಗಿತ್ತು? ಈಗ ನೀವು ಯಾರು ಹೇಳ್ತಾ ಇದ್ದೀರಿ ನೀತಿ ಕೆಟ್ಟವ್ರನ್ನ ಕರ್ಕೊಂಡ್ಬಂದು ಕೇಳಿ, ಸಿದ್ದರಾಮಯ್ಯನವ್ರ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ, ಸುರ್ಜೇವಾಲ ಅವರು ಕೇಳಿ ಕೇಳಿ. ನಾನು ಇವೆಲ್ಲನೂ ಪತ್ರಿಕೆ ಈಗಾಗಲೇ ಪತ್ರ ಬರೆದಿದ್ದೀನಿ, ಪತ್ರ ಬರೀತಾ ಇದ್ದೀನಿ. ಈ ದಿವಸ ಕುತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ, ಪಾರ್ಟಿ ಅಧ್ಯಕ್ಷರಿಗೆ, ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದೀನಿ. ನೀವು ಒಂದು ಕಡೆ ಹೇಳ್ತೀರಿ ನಮ್ಮನ್ನ ಈ ಜಿಲ್ಲೆಯ ಸಂಸದರಾಗಬೇಕು, ಸಂಸದರಾಗಕ್ಕೆ ನೀವು ಸೂಕ್ತವಾದ ಕ್ಯಾಂಡಿಡೇಟ್, ಬಲಿಷ್ಠವಾದ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಹೇಳ್ತೀವಿ. ಇನ್ನೊಂದು ಕಡೆ ಹೇಳ್ತೀರಿ ಇವರು ನೀತಿ ಕೆಟ್ಟವರು, ಇವರು ವಲಸೆ ಬಂದವರು ಅಂತ ಹೇಳ್ತೀವಿ. ನೀತಿ ಕೆಟ್ಟವರು, ವಲಸೆ ಬಂದವರು ಅಂತ ಹೇಳಿ ನೀವು ನಮ್ಮನ್ನ ಎತ್ತಿ ಮಾಡಕ್ಕೆ ನಮ್ಮ ಹೆಸರು ಸೂಚಿಸ್ತಾ ಇದ್ದೀರಾ? ಯಾರು ಸೂಚಿಸ್ತಾ ಇದ್ರಿ? ನೀತಿ ಕೆಟ್ಟದವರು, ಬುದ್ಧಿ ಕೆಟ್ಟದನ್ನೆಲ್ಲ ಪಕ್ಷಿ ಕರ್ಕೊಂಡ್ಬಂದರೆಲ್ಲ ಅವ್ನು ಕೇಳಿ ಕೊಡ್ತಿದ್ದೀನಿ. ಅದನ್ನೇ ಹೈಕಮಾಂಡಿಗೆ ಪತ್ರ ಬರೀತಾ ಇದ್ದೀನಿ ನಾನು. ಹೈಕಮಾಂಡ್ಗೆ ಏನ್ ಈ ತರ ಎಲ್ಲ ಆತ್ಮಗೌರವ ಇಲ್ಲದೆ ಇರುವಂತ ಕೆಲಸ ಮಾಡೋಕ್ಕೋಸ್ಕರ ಕರ್ಕೊಂಡ್ಬಂದ್ರೆ ನಮ್ಮನ್ನು ಪಕ್ಷಕ್ಕೆ, ಅದಕ್ಕೋಸ್ಕರ ಪಕ್ಷಕ್ಕೆ ಕರ್ಕೊಂಡ್ಬಂದ್ರಿ ನೀವು. ಈ ತರ ಎಲ್ಲ ಮಾತಾಡ್ಸಕ್ ಕರ್ಕೊಂಡ್ಬಂದ್ರೆ ನೀವು ಏನಕ್ಕೆ? ಇವರು ಶಿವಲಿಂಗೇಗೌಡ ನಿಲ್ಬೇಕು ಅಂತ ಹೇಳೋದು. ಶಿವಲಿಂಗೇಗೌಡ ಸೂಕ್ತವಾದಂತ, ನಾನೇನೋ ಪಾಪ ಮೊದಲನೇ ದಿವಸ ಹೇಳಿರಲ್ಲ, ಏನೋ ಒಳ್ಳೆ ಪದಲ್ಲ ನನ್ನ ಹೆಸರು ಹೇಳಿದ್ರೆ ನಾವು ಪರವಲ ಹಿಂದ್ಗಡೆಯಿಂದಲೇ ಪುಣ್ಯ ಇರದೆ ಬೆಟ್ಟದ ನೈತಿಕತೆ ಇರೋರು ಇವರು ವಲಸಿಗರು ಅಂತ ಹೇಳ್ಬಿಟ್ಟು ನಮಗೆ ಸೀಟ್ ಕೊಡೋದು ಸೋಲ್ಸ ಕೆಲಸ. ಯಾಕಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಇದನ್ನೇ ನಾನು ಡಿ ಕೆ ಶಿವಕುಮಾರ್ ಅವರು ಯಾರು ವಲಸೆ ಬಂದ್ರು ಅವ್ರು ಬಂದೇ ಇದ್ರೆ ಏನಾಗ್ತಾ ಇದ್ರಿ? ಜಗದೀಶ್ ಶೆಟ್ಟರ್ ಬಂದಿದ್ರೆ ಸೀಟ್ ಹಾಕ್ಬೇಕು, ಸೌದಿ ಬರ್ದಿದ್ರೆ ಏನಾಗೋದು, ಗುಬ್ಬಿ ವಾಸು ಬರ್ದಿದ್ರೆ ಏನಾಗೋದು, ನಾನ್ ಬರ್ದಿದ್ರೆ ಏನಾಗೋದು, ವೇಣು ಗೋಪಾಲ್ ಕೃಷ್ಣ ಬರ್ದಿದ್ರೆ ಏನಾಗೋದು? ಎಷ್ಟು ಜನ ಬಂದಿದ್ದೀವಿ ನಾವು? ಎಷ್ಟು ಜನ ನಾವು ನಿಂತು ನಾವೆಲ್ಲ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರಿಂದಲೇ ತಾನೇ ಒಂದು ಇಮೇಜ್ ಬಂದಿದೆ. ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ಅನ್ವಯ 60% ಎಂಬ ನಿಯಮ ಪಾಲನೆಗೆ ನಗರದ ಎಲ್ಲಾ ವಾಣಿಜ್ಯ ಮಳಿಗೆಗಳು ಹಾಗೂ ಇತರೆ ನಾಮಫಲಕಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಜಾಗೃತಿ ಅಭಿಯಾನ ನಡೆಸುತ್ತಾ ಬಂದ ಪರಿಣಾಮವಾಗಿ ಕರ್ನಾಟಕ ಸರ್ಕಾರ ಕನ್ನಡ ಅನುಷ್ಠಾನಕ್ಕೆ ತೀರ್ಮಾನ ಕೈಗೊಂಡು ಸುಗ್ರೀವಾಜ್ಞೆ ಹೊರಡಿಸಿರುತ್ತದೆ. ಆದರೂ ಹಾಸನ ನಗರದಲ್ಲಿ ಹಲವಾರು ಕಡೆ ಸರ್ಕಾರದ ನಿಯಮದಂತೆ ನಾಮಫಲಕಗಳು ಇರುವುದಿಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಫೆಬ್ರವರಿ 28ರೊಳಗೆ ನಾಮಫಲಕ ಬದಲಿಸಲು ಆದೇಶಿಸಿದೆ. ಈ ಕುರಿತು ಕೂಡಲೇ ಕ್ರಮ ಕೈಗೊಂಡು ಎಲ್ಲ ನಾಮಫಲಕಗಳನ್ನು ಕನ್ನಡೀಕರಣಗೊಳಿಸಲು ನೋಟಿಸ್ ಜಾರಿ ಮಾಡಬೇಕೆಂದು ಒತ್ತಾಯಿಸುತ್ತೇವೆ.
ಒಂದು ವೇಳೆ ಸರ್ಕಾರದ ಸುಗ್ರೀವಾಜ್ಞೆ ಪಾಲನೆಯಾಗದಿದ್ದಲ್ಲಿ ಕನ್ನಡ ವಿರೋಧಿ ಮನಸ್ಥಿತಿಯ ವ್ಯಾಪಾರಸ್ಥರ ವಿರುದ್ಧ ಮಾತ್ರವಲ್ಲದೆ ನಗರಸಭೆ ವಿರುದ್ಧವೂ ತೀವ್ರ ಸ್ವರೂಪದ ಚಳುವಳಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾಮಫಲಕಗಳು ಅನ್ಯ ಭಾಷೆಯಲ್ಲಿ 40 ಭಾಗ ಇರಬೇಕು ಅಂತ ಈಗಾಗಲೇ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆನ ತಂದಿದೆ. ಆದರೂ ಸಹ ನಮ್ಮ ಹಾಸನದಲ್ಲಿ ಹೆಚ್ಚಿನದಾಗಿ ಕನ್ನಡಿಗರು ಇರ್ತಕ್ಕಂಥ 100 ಭಾಗ ಕನ್ನಡಿಗರೇ ಇರ್ತಕ್ಕಂಥ ಪ್ರದೇಶ ನಮ್ಮ ಹಾಸನ ಜಿಲ್ಲೆ. ಅದರಲ್ಲಿ ಸಹ ಈ ಎಲ್ಲಾ ಬೋರ್ಡ್ಗಳಲ್ಲೂ ಸಹ ಈಗಲೂ ಸಹ ಇನ್ನೂ ಬದಲಾವಣೆಗಳು ಆಗಿಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಇದ್ರ ಬಗ್ಗೆ ನಗರಸಭೆ ಆಯುಕ್ತರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಇವರು ತಕ್ಷಣವೇ ಅವರಿಗೆ ಒಂದು ನೋಟಿಸ್ ಕೊಡೋ ಅಂತ ಕೆಲಸಗಳನ್ನ ತಕ್ಷಣವೇ ಮಾಡಬೇಕು. ಯಾಕೆಂದ್ರೆ ಇಲ್ಲ ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಇದು ಆದೇಶ ಫೆಬ್ರವರಿ 29 ಅಂದ್ಕೊಂಡು ಹೇಳ್ಬಿಟ್ಟು ಅಲ್ಲಿವರೆಗೂ ಸಹ ಅದೇ ರೀತಿ ಇರ್ತಾರೆ. ಹಾಗಾಗಿ ಹಾಸನದಲ್ಲಿ ಇರ್ತಕ್ಕಂಥ ಎಲ್ಲಾ ವಾಣಿಜ್ಯ ಮಳಿಗೆಗಳಿರ್ಬೋದು, ಎಲ್ಲಾ ವರ್ತಕರು ಇರ್ಬೋದು, ತಕ್ಷಣವೇ ಕನ್ನಡ ಭಾಷೆಗೆ 60 ಭಾಗ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ತಕ್ಷಣವೇ 60 ಭಾಗನ ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಹೆಚ್ಚಿನದಾಗಿ ಕನ್ನಡ ಭಾಷೆನ ಉಪಯೋಗಿಸಬೇಕು ಅಂತ ನಾವು ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಮನವಿನೂ ಮಾಡಿದೀವಿ, ಎಚ್ಚರಿಕೆನೂ ಕೊಟ್ಟಿದ್ದೀವಿ. ಒಂದ್ ವೇಳೆ ಏನಾದ್ರೂ ಇವರು ಡಿಸೆಂಬರ್ ವರೆಗೂ ಕಾಯ್ತಾ ಕೂತ್ಕೊಂಡು ಫೆಬ್ರವರಿವರೆಗೂ ಕಾಯ್ತಾ ಕೂತ್ಕೊಂಡು ಫೆಬ್ರವರಿಲಿ ಏನಾದ್ರೂ ಇವರು ಲೇಟ್ ಮಾಡಿ ಏನಾದ್ರು ಒಂದು ವಾರ ನಮ್ಗೆ ಟೈಮ್ ಬೇಕು ಅಂತ ಏನಾದ್ರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಕ್ಷಣಾ ವೇದಿಕೆ ಇದನ್ನ ಸಹಿಸಲ್ಲ. ನಾವು ರಕ್ಷಣಾ ವೇದಿಕೆಯಿಂದ ಪ್ರತಿ ಅಂಗಡಿಗಳಿಗೂ ಹೋಗ್ಬಿಟ್ಟು ನಾಮಫಲಕಗಳನ್ನ ಏನ್ ಅನ್ಯ ಭಾಷೆ ನಾಮಫಲಕ ಹೆಚ್ಚಿನದಾಗಿ ಹಾಕಿರ್ತಾರೆ ಅಲ್ಲಿ ಮಸಿ ಬಳಿಯಂತ ಕಾರ್ಯಕ್ರಮನೂ ಮಾಡ್ತೀವಿ. ಮತ್ತು ಆ ನಾಮಫಲಕಗಳನ್ನ ಕಿತ್ತಾಕಂತ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಏನಾದ್ರು ನಡೀತು ಅಂದ್ರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಕಾರಣ ಆಗಿರುತ್ತೆ. ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಿನ್ನೆಲ್ಲೂ ಸಹ ನಗರಸಭೆ ಆಯುಕ್ತರ ಹತ್ರ ನಾವು ಮಾತಾಡಿದ್ವಿ. ಅವರು ಸಹ ಇಲ್ಲ ನಾವು ಕೈ ಜೋಡಿಸ್ತೀವಿ ನಿಮ್ ಜೊತೆ ಅಂತ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೂ ಸಹ ಮಾತಾಡಿದ್ವಿ. ಅವರು ಇಲ್ಲ ಇದ್ರ ಜೊತೆ ಖಂಡಿತ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಬೇಜವಾಬ್ದಾರಿತನ ತಾಳದೆ ತಕ್ಷಣವೇ ಎಲ್ಲರಿಗೂ ಯಾರು ಅನ್ಯ ಭಾಷೆ ನಾಮಫಲಕಗಳು ಹೆಚ್ಚಿನದಾಗಿ ಬಳಸಿದ್ದಾರೆ ಅವರಿಗೆ ತಕ್ಷಣವೇ ನೋಟಿಸ್ ಕೊಡೋ ಅಂತ ಕೆಲಸನ ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಡಳಿತ ಮಾಡಬೇಕು ಅಂತ ಒಂದು ಒತ್ತಾಯಿಸ್ತಾ ಇದ್ವಿ. ಒಂದ್ ವೇಳೆ ಏನಾದ್ರು ಯಾವುದೇ ಕಾರಣಕ್ಕೂ ಇವ್ರು ಏನಾದ್ರು ಕಡಿಮೆ ಕನ್ನಡ ನಾಮಫಲಕ ಇದ್ದು ಬೇರೆ ಭಾಷೆ ನಾಮಫಲಕಗಳು ಹೆಚ್ಚಿನದಾಗಿ ಏನಾದ್ರು ಇತ್ತು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾಮಫಲಕಗಳು ಬೋರ್ಡ್ಗಳನ್ನ ಕೀಳಂತ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಒಂದು ಎಚ್ಚರಿಕೆನ ನಾವು ಕೊಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಸೀತಾರಾಮು, ಯುವ ಘಟಕದ ಅಧ್ಯಕ್ಷ ಪ್ರೀತಂ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅಭಿಗೌಡ, ಕಾರ್ಯದರ್ಶಿ ಅಬ್ದುಲ್ ಖಾದರ್ ಉಪಸ್ಥಿತರಿದ್ದರು. ಮನುಷ್ಯ ಸಂಪಾದಿಸುವ ಹಣ ಮತ್ತು ಆಸ್ತಿಯನ್ನೆಲ್ಲ ಕದಿಯಬಹುದು, ಆದರೆ ಮೆದುಳಿನಲ್ಲಿ ಬಂದಿರುವ ಜ್ಞಾನವನ್ನ ಯಾರಿಂದಲೂ ದೋಚಿಕೊಳ್ಳಲು ಸಾಧ್ಯವಿಲ್ಲ ಎಂದು ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಹೆಮ್ಮಿಗೆ ಮೋಹನ್ ತಿಳಿಸಿದರು. ಹೆಲ್ಪಿಂಗ್ ಹ್ಯಾಂಡ್ಸ್ ಫೋರಂ ವತಿಯಿಂದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಪಡೆದರೆ ಮಾತ್ರ ಉತ್ತಮ ಜೀವನ ಸಾಧ್ಯ, ಇಲ್ಲವಾದರೆ ಈ ಸಮಾಜದಲ್ಲಿ ಬದುಕುವುದು ಕಷ್ಟವಾಗುತ್ತದೆ. ನಿಜವಾದ ಶಿಕ್ಷಣ ಎಂದರೆ ಹೊರಪ್ರಪಂಚದಲ್ಲಿ ನಡೆಯುವಂತದ್ದಾಗಿದೆ. ಥಾಮಸ್ ಎಡಿಸನ್ ಬಗ್ಗೆ ಕೇಳಲಾಗಿದ್ದು, ರಾತ್ರಿ ಹೊತ್ತು ಬೆಳಕು ಕೊಟ್ಟ ವಿಶ್ವದ ವಿಜ್ಞಾನಿ. 1000 ಸಲ ಪ್ರಯತ್ನಪಟ್ಟು ಫೇಲ್ ಆಗುತ್ತಾರೆ. 1001ನೇ ಪ್ರಯತ್ನದಲ್ಲಿ ಯಶಸ್ಸನ್ನ ಕಂಡ್ರು. ಒಂದು ಸಾಧನೆ ಮಾಡಬೇಕಾದ್ರೆ ಸತತ ಪ್ರಯತ್ನದ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. ನಿಜವಾದ ಶಿಕ್ಷಣ ನಾವು ಹೊರ ಪ್ರಪಂಚದಲ್ಲಿ ಕಲಿತಕ್ಕಂಥದ್ದು. ಎಲ್ಲರೂ ಕೂಡ ನಾವು 100ಕ್ಕೆ 100 ಮಾರ್ಕ್ಸ್ ತೆಗಿಯೋಕ್ಕಾಗೋದಿಲ್ಲ, ಕಷ್ಟ ನಿಜ. ಈಗ ಅದಕ್ಕೆ ಉದಾಹರಣೆ ಕೊಟ್ಟರು. ಅದಕ್ಕೆ ಇನ್ನೊಂದು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉದಾಹರಣೆ ಏನಿದೆ ಅಂತ ಹೇಳಿದ್ರೆ, ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ನೀವೆಲ್ಲ ಕೇಳಿದಿರ, ಒಬ್ಬ ವಿಜ್ಞಾನಿ ಬಗ್ಗೆ. ಈ ನಮಗೆ ರಾತ್ರಿ ಬೆಳಕು ಕೊಡುವಂಥ ಬಲ್ಬನ್ನ ಕಂಡುಹಿಡಿದಂಥ ವಿಜ್ಞಾನಿ. ಅವನನ್ನ ಶಾಲೆಯಿಂದ ಅವನು ಪ್ರಯೋಜನ ಇಲ್ಲ ಅಂತ ಹೇಳಿ ಶಿಕ್ಷಕರು ಅವನ್ನ ತೆಗೆದಾಕ್ತಾರೆ. ತೆಗೆದಾಕಿ ತಾಯಿಗೆ ಒಂದು ಕಾಗದ ಬರೀತಾರೆ. ತಂದೆ ಇರೋದಿಲ್ಲ ಅವನಿಗೆ, ಆಲ್ವಾ ಎಡಿಸನ್ಗೆ. ತಾಯಿಗೆ ಒಂದು ಪತ್ರ ಬರೆದು, ಇವನು ಶಾಲೆಯಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಯೋಗ್ಯನಲ್ಲ, ಇವನಿಗೆ ಅನರ್ಹತೆ ಇರೋದ್ರಿಂದ ನಾವು ಈ ಶಾಲೆಯಲ್ಲಿ ಅವನಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಲ್ಲ ಅಂತ ಮನೆಗೆ ಕಳಿಸ್ತಾರೆ. ತಾಯಿಗೆ ಪತ್ರ ನೋಡಿ ಓದಿ ಬಹಳ ಬೇಜಾರಾಗುತ್ತೆ. ಏನೀಗಾಯ್ತಲ್ಲ ನನ್ನ ಮಗನ ಜೀವನ, ಬಹಳ ಬೇಜಾರು ಮಾಡ್ಕೊಂಡು ಅದು ಮಗನ ಹತ್ರನೂ ಹೇಳ್ತಾಳೆ, ಇನ್ನೇನು ಯೋಚನೆ ಮಾಡಬೇಡಮ್ಮ ಅಂತ ನಮ್ಮ ಮಗ, ನಾನು ಹೇಗೋ ನನ್ನ ಜೀವನ ಮಾಡ್ತೀನಿ ಅಂತ. ಅವನೇ ನಂತರ ನಮ್ಮ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಬಲ್ಬನ್ನ ಕಂಡುಹಿಡಿತಾನೆ. ಬಲ್ಬನ್ನ ಕಂಡುಹಿಡಿಬೇಕಾದ್ರೆ ಅವನೇನು ಸಾಧಾರಣದ ಪರಿಶ್ರಮ ಆಗೋದಿಲ್ಲ. ಅವನಿಗೆ 1000 ಸಲ ಒಂದು ಪಟ್ಟಂತ ಪ್ರಯತ್ನ ಸೋಲಾಗುತ್ತೆ. 1000 ಸಲ ಫೇಲ್ ಆಗ್ತಾನೆ. 1001ನೇ ಸಲ ಅವನು
ಅದು ಸಕ್ಸಸ್ ಆಗಿ ಆ ಬಲ್ಬನ್ನ ಜಗತ್ತಿಗೆ ಕೊಡ್ತಾರೆ. ಯಾರೋ ಒಬ್ಬ ಪತ್ರಿಕೋದ್ಯಮಿ ಅವನನ್ನು ಇಂಟರ್ವ್ಯೂ ಮಾಡಿದಾಗ ಕೇಳ್ತಾರೆ, ಏನು 1000 ಸಲ ನಿಮ್ಮದು ಇದು ಸತತವಾಗಿ ಫೇಲ್ ಆಗೋಯ್ತಲ್ಲ, ಏನನ್ಸುತ್ತೆ ನಿಮ್ಗೆ ಈ ಬಗ್ಗೆ ಅಂತ. ಅದಕ್ಕೆ ಅವನು ಒಂದು ಮಾತು ಹೇಳ್ತಾನೆ, ನಾನು ಜೀವನದಲ್ಲಿ ಯಶಸ್ಸನ್ನು ಸಾಧನೆ ಮಾಡಬೇಕಾದ್ರೆ 1000 ಮೆಟ್ಟಲನ್ನು ಹತ್ತಿ 1001 ಮೆಟ್ಟಲನ್ನ ಹತ್ತಬೇಕಾದ್ರೆ ನನ್ನ ಒಂದು ಯಶಸ್ಸನ್ನು ನಾನು ಪಡೆದೆ, ಅದು ಸೋಲು ಅಂತ ಹೇಳಿ ನಾನು ಭಾವಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಶಿಕ್ಷಣ ಬೇಕು, ಪ್ರಾಪಂಚಿಕ ಶಿಕ್ಷಣ ಬೇಕು. ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಎಸ್ಎಸ್ ಪಾಷಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಕಠಿಣಾಭ್ಯಾಸ ಮತ್ತು ಪರಿಶ್ರಮದಿಂದ ಸಾಧ್ಯ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಕನ್ನಡ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. 10 ಮತ್ತು 12ನೇ ತರಗತಿಯ ನಂತರ ಹಲವಾರು ಬೇರೆ ಬೇರೆ ಕೋರ್ಸ್ಗಳಿದ್ದು ಓದುವುದರಲ್ಲಿ ಆಸಕ್ತಿ ಹೊಂದಿ ಜೀವನದಲ್ಲಿ ಗುರು ತಲುಪಬೇಕು ಎಂದು ಹೇಳಿದರು. ಹಾಸನ ನಗರದಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೋರಂ ನಲ್ಲಿ ಪ್ರಾರಂಭವಾಗಿದೆ. ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಾಗೃತಿಯನ್ನು ಮೂಡಿಸೋದು, ಡ್ರಾಪ್ ಔಟ್ಸ್ ಅನ್ನು ಕಡಿಮೆ ಮಾಡೋದು, ಯಾರು ನಿರಂತರವಾಗಿ ಶಾಲೆಗೆ ಬರ್ತಾ ಇಲ್ಲ ಅವರಿಗೆ ಶಾಲೆಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡೋದು, ಆಮೇಲೆ ಯಾರು ಓದ್ತಾ ಇದ್ದಾರೆ ಅವರಿಗೆ ಮುಂದೆ ಯಾವ ತರ ಹೊಸ ಕೋರ್ಸ್ಗಳಿಗೆ ಹೊಸ ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ತರಹದ ಪಾಂಪ್ಲೆಟ್ಸ್ ಗಳನ್ನೆಲ್ಲ ಕೊಟ್ಟು ಅವ್ರ ಮನೆಗೆ ತಗೊಂಡು ಓದಿ ಇದನ್ನ ಕೊಟ್ಟು ಅದಕ್ಕೆ ಅದರ ಬಗ್ಗೆ ಆಸಕ್ತಿಯನ್ನ ಮೂಡಿಸಲು ಮುಖ್ಯ ಉದ್ದೇಶ. ಮತ್ತೆ ಒಂದು ಮಾಹಿತಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆ ಮಾಹಿತಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ನಿಮಗೆ ನಾವು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಹೆಲ್ಪಿಂಗ್ ಹ್ಯಾಂಡ್ಸ್ ಫೋರಂನ ಅಧ್ಯಕ್ಷರು ಆರ್ಡಿ ಫರ್ಹಾನ್, ಪ್ರಧಾನ ಕಾರ್ಯದರ್ಶಿ ಅಥೀಕುರ್ ರೆಹಮಾನ್, ಉಪಾಧ್ಯಕ್ಷ ಅಬ್ದುಲ್ ಬಶೀರ್, ಉಮರ್ ಫಾರೂಕ್, ಇಕ್ಬಾಲ್ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮುಕ್ ವಾರ್ತೆಗಳು ಮುಂದುವರಿಯುತ್ತದೆ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ, ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ
tiles, vitrified, sanitary accessories, ceramics, appliances, modular kitchens, natural stones, wooden finishing, bathroom fittings, luxury collections. ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ. ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಕೇವಲ 399 ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್. ಹಾಯ್ ಹಲೋ ನಮಸ್ಕಾರ ಹಾಸನ. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಜನವರಿ 23ರಿಂದ 25ರವರೆಗೆ 3 ದಿನಗಳ ಕಾಲ ಸಂಸತ್ ಸದಸ್ಯರ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ಪ್ರತಿಭಟನಾ ಧರಣಿ ನಡೆಸುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿರುದ್ಯೋಗ ಮತ್ತು ಖಾಸಗೀಕರಣದ ನೀತಿಗಳನ್ನು ವಿರೋಧಿಸಿ ಜನವರಿ 23ರಿಂದ 25ರವರೆಗೆ ಸಂಸತ್ ಸದಸ್ಯರ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನಾ ಧರಣಿ ನಡೆಸಲಿದ್ದಾರೆ. ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಸರ್ಕಾರ 10 ವರ್ಷಗಳ ಆಡಳಿತವನ್ನ ಪೂರೈಸಿ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗುತ್ತದೆ. ಆದರೆ ಕಳೆದ 10 ವರ್ಷಗಳಲ್ಲಿ ಜನರಿಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಭರವಸೆಯು ಮರೀಚಿಕೆಯಾಗಿಯೇ ಉಳಿಯಿತು. ಶ್ರೀಮಂತರು ಅತಿ ದೊಡ್ಡ ಶ್ರೀಮಂತರಾದರು, ಬಡವರು ಮತ್ತಷ್ಟು ಕಡುಬಡತನಕ್ಕೆ ತಳ್ಳಲ್ಪಟ್ಟರು. ದೇಶದ ಸಾಲ 205 ಲಕ್ಷ ಕೋಟಿಗಳಿಗೆ ಏರಿತು. ಶ್ರೀಮಂತರ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲಾಯಿತೆಂದು ದೂರಿದರು. 25ಕ್ಕೆ ದೇಶದ ಎಲ್ಲ ಸಂಸತ್ ಸದಸ್ಯರ ಕಚೇರಿ ಮುಂದೆ ಕಾರ್ಮಿಕರ ಪ್ರತಿಭಟನಾ ಧರಣಿ ಇದೆ. ವಿಷಯ ಏನು ಅಂತಂದ್ರೆ, ಈಗ ಸರ್ಕಾರ 10 ವರ್ಷಗಳಿಂದ ಪೂರೈಸಿದೆ ಅಧಿಕಾರ ಸಂದರ್ಭದಲ್ಲಿ ಮತ್ತೊಂದು ಚುನಾವಣೆ ಎದುರಾಗ್ತದೆ. ಚುನಾವಣೆ ಬರೋ ಸಂದರ್ಭದಲ್ಲಿ ಹೊಸ
ಯೋಜನೆಗಳು ನಾವು ಹಿಂದೆ ಇದೆಲ್ಲ ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸಗಳು ಎಲ್ಲ ರಾಜಕೀಯ ಮಾಡ್ತೀವಿ. ಅದು ವಾಸ್ತವವಾಗಿ ಜನರ ಪ್ರಶ್ನೆಗಳು ಇನ್ನೂ ಕೂಡ ಇತ್ಯರ್ಥ ಆಗಲಿಲ್ಲ, ಅವರ ಸಮಸ್ಯೆಗಳು ಬಗೆಯಿರುತ್ತೆ. ಸೊ ಆ ಕಾರಣಕ್ಕೆ 23ರಿಂದ 25ವರೆಗೂ ಕೂಡ ಇಡೀ ದೇಶಾದ್ಯಂತ ಸಂಸತ್ ಸದಸ್ಯರ ಕಚೇರಿ ಮುಂದೆ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು, ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿರೋದನ್ನ ಕೈ ಬಿಡಬೇಕು, ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು, ನಿರುದ್ಯೋಗವನ್ನು ನಿಯಂತ್ರಣ ಮಾಡಿ ಉದ್ಯೋಗ ಸೃಷ್ಟಿಸಬೇಕು, ಎಲ್ಲರಿಗೂ ಶಿಕ್ಷಣ, ಆರೋಗ್ಯ, ವಸತಿ ಸಿಗ್ತಕ್ಕಂಥ ನೀತಿಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ CITU ನೇತೃತ್ವದಲ್ಲಿ 3 ದಿನಗಳ ಕಾಲ ನಿರಂತರವಾದ ಪ್ರತಿಭಟನಾ ಧರಣಿ ನಡೀತಾ ಇದೆ. ಸೊ ಹಾಸನದಲ್ಲೂ ಕೂಡ ಆ 3 ದಿನಗಳ ಕಾಲ ನಾವು ನಡೆಸ್ತೀವಿ. ಏನಾಗ್ತಾ ಇದೆ, ಇವತ್ತು ಇಡೀ ದೇಶದಲ್ಲಿ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಿದೆ. ಒಂದು ರೀತಿಯ ಸಂತೋಷದಾಯಕ ವಾತಾವರಣ ಇದೆ. ದೇಶ ಬಹಳ ಅಭಿವೃದ್ಧಿ ಆಗಿದೆ ಅಂತ ತೋರಿಸ್ತಾರೆ. ಅದು ವಾಸ್ತವವಾಗಿಲ್ಲ. ಕಾರ್ಮಿಕರ ಕೂಲಿ ಹೆಚ್ಚಾಗಲಿಲ್ಲ, ರೈತರಿಗೆ ಅವರೇ ಘೋಷಣೆ ಮಾಡಿದಂಥ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ, ನಿರುದ್ಯೋಗ ಸಮಸ್ಯೆ ಅತ್ಯಂತ ಅಪಾಯಕಾರಿ ಮಟ್ಟವನ್ನು ತಲುಪಿದೆ. ಮತ್ತೆ ಈ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಆಳ್ವಿಕೆ ಕಳೆದ 10 ವರ್ಷಗಳಲ್ಲಿ ಸುಮಾರು 205 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಎಲ್ಲ ಸಾಲಗಳನ್ನು ತೀರಿಸಿ ನಾವೇ ಸಾಲ ಕೊಡೋ ಥರ ಆಗ್ತೀವಿ ಅಂತ ಹೇಳುವಂಥ ಒಂದು ದಿನಗಳಿತ್ತು. ಆದರೆ ಇವತ್ತು 205 ಲಕ್ಷ ಕೋಟಿ ಸಾಲ ಮಾಡಿ ಈ ಪ್ರತಿಯೊಬ್ಬರ ಜನರ ಮೇಲೆ ಸಾಲವನ್ನು ಹೊರತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೆ ಸುಮಾರು 15 ಲಕ್ಷ ಕೋಟಿ ಹಣವನ್ನು ಸಾಲವನ್ನು ರೈಟ್ ಆಫ್ ಮಾಡಿ, ಅಂದರೆ ಇರತಕ್ಕಂಥ ಉದ್ಯಮಗಳಿಂದ ಬರಬೇಕಾಗಿರ್ತಕ್ಕಂಥ ಹಣವನ್ನು, ಸಾಲದ ಬರಬೇಕಾದ ಹಣವನ್ನು ಇವತ್ತು ರೈಟ್ ಆಫ್ ಮಾಡಿ, ಮತ್ತು ವಸೂಲಾಗದ ಸಾಲ ಅನ್ನೋ ರೀತಿಯಲ್ಲಿ ಸೇರಿಸಿ ಅದನ್ನ ಮನ್ನಾ ಮಾಡಿ, ರೈತರ ಸಾಲ ಮನ್ನಾ, ರೈತರಿಗೆ ಬೆಳೆ ಪರಿಹಾರ ಸಿಗುತ್ತೆ. ಆದರೆ ಉದ್ಯಮಿಗಳ ಪರವಾಗಿ ಎಲ್ಲ ನೀತಿಗಳು ಜಾರಿಯಾಗ್ತವೆ, ಅವರ ಸಾಲಗಳು ಮನ್ನಾ ಆಗ್ತವೆ, ಅವ್ರಿಗೆ ಎಲ್ಲ ರೀತಿಗಳು ಕೊಡ್ತವೆ. ಪತ್ರಿಕಾಗೋಷ್ಠಿಯಲ್ಲಿ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಪುಷ್ಪಾ, CITU ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಜಯಂತಿ, ಸೌಮ್ಯ ಉಪಸ್ಥಿತರಿದ್ದರು. ಕಡುವಿನ ಹೊಸಳ್ಳಿ ಮಾರ್ಗದ ಬಸ್ ಸಂಚಾರವನ್ನ ವಿಸ್ತರಣೆ ಮಾಡಬೇಕು ಹಾಗೂ ಕಡುವಿನ ಹೊಸಳ್ಳಿ ಗ್ರಾಮದ ಬಳಿ ಎಲ್ಲ ಸಾರಿಗೆ ಬಸ್ಗಳ ನಿಲುಗಡೆಗೆ ಸೂಚನೆ ನೀಡಬೇಕು ಎಂದು ಗ್ರಾಮಸ್ಥರು ರಾಮನಾಥ್ಪುರ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ರಾಮನಾಥ್ಪುರ ಘಟಕದಿಂದ ರೂಟ್ ನಂಬರ್ 34ರ ಬಸ್ ರಾತ್ರಿ 10 ಗಂಟೆಗೆ ಕೊಣನೂರಿನಲ್ಲಿ ತಂಗುತ್ತಿದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಪುಟ್ಟಣ್ಣ ಕಣಗಾಲು ಗ್ರಾಮದಿಂದ ಕೆ ಬಸವನಹಳ್ಳಿ, ಕಡುಬಿನ ಹೊಸಳ್ಳಿ, ಸಿದ್ದಾಪುರ, ಕೊಣನೂರು ಮಾರ್ಗವಾಗಿ ಬೆಂಗಳೂರಿಗೆ ಸಂಚರಿಸುವಂತೆ ಮಾರ್ಗ ವಿಸ್ತರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಹಾಗೂ ಕಡುಬಿನ ಹೊಸಳ್ಳಿ ಗ್ರಾಮದಲ್ಲಿ ಸಂಚರಿಸುವ ಕೆಲ ಬಸ್ ನಿಲುಗಡೆ ಮಾಡುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಸಮಸ್ಯೆಯಾಗುತ್ತಿದೆ. ಕಡುಬಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯು ಇಲ್ಲಿದ್ದು ಹಲವು ಗ್ರಾಮದ ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಆಗಮಿಸುತ್ತಾರೆ. ಜೊತೆಗೆ ನಿತ್ಯ ನೂರಾರು ಶಾಲಾ ಕಾಲೇಜು ಮಕ್ಕಳು ಓಡಾಡುತ್ತಿದ್ದು ವೇಗದೂತ ಸಾರಿಗೆ ಬಸ್ ಸೇರಿ ಎಲ್ಲ ಬಸ್ಗಳನ್ನು ನಿಲುಗಡೆಗೆ ಸೂಚನೆ ನೀಡಬೇಕೆಂದು ಮನವಿ ಮಾಡಿದರು. ಈ ಮಾರ್ಗದಲ್ಲಿ ಸಂಚರಿಸುವ ಎಲ್ಲ ಬಸ್ಗಳನ್ನು ನಿಲುಗಡೆ ಮಾಡುವಂತೆ ಸೂಚನೆ ನೀಡಬೇಕೆಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಕಡುಬಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ MK ಶಂಕರೇಗೌಡ, ಉಪಾಧ್ಯಕ್ಷರಾದ ರೂಪಾ ವೆಂಕಟೇಶ್, ಸದಸ್ಯರಾದ ಸ್ವಾಮಿಗೌಡ, ಲಲಿತಾ ರಂಗಯ್ಯ, ರೂಪಾ ಮಹೇಶ್ ಹಾಜರಿದ್ದರು. ಕಳೆದ 10 ವರ್ಷಗಳಿಂದ ಹಾಸನದ KR-ಪುರಂ ಸಂಪಿಗೆ ರಸ್ತೆಯಲ್ಲಿರುವ ವಾಸನ್ ಕಣ್ಣಿನ ಆಸ್ಪತ್ರೆ ಜನರಿಗೆ ಅತ್ಯುತ್ತಮ ಚಿಕಿತ್ಸೆ ಒದಗಿಸುತ್ತಿದೆ. ಈ 10 ವರ್ಷಗಳ ಸುದೀರ್ಘ ಅವಧಿಯ ಸೇವೆಯ ನಂತರದಲ್ಲೂ ಉತ್ತಮ ಮಟ್ಟದ ನೂತನ ತಂತ್ರಜ್ಞಾನ ಹೊಂದಿರುವ ವಾಸನ್ ಐ ಕೇರ್ ಇಂದು ಹಾಸನದಲ್ಲಿ ತನ್ನ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪ್ರಿಯಾ, ವಾಸನ್ ಐ ಕೇರ್ ದಶಕದ ಸಂಭ್ರಮ ಆಚರಿಸುತ್ತಿದೆ. ಹಾಸನಕ್ಕೆ ವಾಸನ್ ಐ ಕೇರ್ ಬಂದು 10 ವರ್ಷಗಳಾಗಿದ್ದು ಜಿಲ್ಲೆಯ ಜನತೆಗೆ ತಕ್ಕ ಮಟ್ಟಿನಲ್ಲಿ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ ಒದಗಿಸುತ್ತಿದೆ. ನಮ್ಮಲ್ಲಿ ಕಣ್ಣಿನ ಪೊರೆ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಪರೀಕ್ಷೆ, ಕನ್ನಡಕದ ಚಿಕಿತ್ಸೆ, ಲಾಸಿಕ್ ಚಿಕಿತ್ಸೆ, ಪೊರೆ ಶಸ್ತ್ರಚಿಕಿತ್ಸೆ, ಮಧುಮೇಹದಿಂದ ಹಾಳಾದ ಕಣ್ಣಿನ ಲೇಸರ್ ಚಿಕಿತ್ಸೆ, ಇನ್ನು ಮುಂತಾದ ವಿವಿಧ ಕಣ್ಣಿನ ತೊಂದರೆಗಳಿಗೆ ಇಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯವಿದೆ ಎಂದ ಅವರು, ಮುಂದಿನ ದಿನಮಾನದಲ್ಲೂ ಹಾಸನ ಜನತೆಗೆ ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಆಸ್ಪತ್ರೆಯ 10 ವರ್ಷದ ದಶಕದ ಸಂಭ್ರಮ. ಹಾಸನ್ಗೆ ವಾಸನ್ ಐ ಕೇರ್ ಹಾಸ್ಪಿಟಲ್ ಬಂದು 10 ವರ್ಷಗಳು ಕಳೆಯಿತು.
ಈ ಆಸ್ಪತ್ರೆ ಹಾಸನದ ಜನತೆಗೆ 10 ವರ್ಷದಿಂದ ಅತ್ಯುತ್ತಮ ಚಿಕಿತ್ಸೆಯನ್ನು ತಕ್ಕಮಟ್ಟದ ದರದಲ್ಲಿ ಒದಗಿಸುತ್ತಾ ಬಂದಿದೆ. ನಮ್ಮಲ್ಲಿ ಕಣ್ಣಿನ ಪೊರೆ ಚಿಕಿತ್ಸೆ, ಕಣ್ಣಲ್ಲಿ ಮಕ್ಕಳಿನ ದೃಷ್ಟಿದೋಷ ಪರೀಕ್ಷೆ ಮತ್ತು ಅದಕ್ಕೆ ಬೇಕಾಗುವ ಸೂಕ್ತವಾದ ಕನ್ನಡಕದ ಚಿಕಿತ್ಸೆ, ಕನ್ನಡಕ ಬೇಡದೇ ಇರುವವರಿಗೆ ಲಾಸಿಕ್ ಚಿಕಿತ್ಸೆ ಎಲ್ಲ ಕೂಡ ಅವೈಲೇಬಲ್ ಇದೆ. ಅದರ ಜೊತೆಗೆ ಕಣ್ಣಿನಲ್ಲಿ ಬರುವ ಪೊರೆಗೆ ಅತ್ಯುತ್ತಮವಾದ ಶಸ್ತ್ರಚಿಕಿತ್ಸೆ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಜೊತೆಗೆ ಕಣ್ಣಲ್ಲಿ ಬರುವ ಮಧುಮೇಹದಿಂದ ತೊಂದರೆಯಾಗುವಂಥ ಡಯಾಬಿಟಿಕ್ ರೆಟಿನೋಪತಿಗೆ ಕೂಡ ಕಣ್ಣಿನ ಲೇಸರ್ ಚಿಕಿತ್ಸೆ, ಆ್ಯಂಟಿವೆಜೆಫ್ ಇಂಜೆಕ್ಷನ್ಸ್ ಮತ್ತು ಕಣ್ಣಿನ ನರದ ಶಸ್ತ್ರಚಿಕಿತ್ಸೆ ವಿಟ್ರಿಯೋರೆಟಿನಲ್ ಸರ್ಜರೀಸ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಡಾಕ್ಟರ್ ಕವಿತಾ ಮಾತನಾಡಿ, ವಾಸನ್ ಐ ಕೇರ್ ಕಳೆದ 10 ವರ್ಷಗಳಿಂದ ಉತ್ತಮ ಚಿಕಿತ್ಸೆ ನೀಡುತ್ತಿದೆ. ಇದನ್ನೇ ಮುಂದುವರಿಸಿಕೊಂಡು ಹೋಗುವ ಮನಸ್ಸಿದೆ ಮತ್ತು ಇನ್ನೂ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಹಾಸನ ಜನತೆಗೆ ಉತ್ತಮವಾದ ಸೇವೆ ನೀಡ್ತಾ ಬಂದಿದ್ದೀವಿ. ವಾಸನ್ ಐ ಕೇರ್ 10 ವರ್ಷದಲ್ಲಿ ಪ್ರೋಗ್ರೆಸ್ ಕಂಡಿದ್ದೀವಿ. ಸೊ ಇನ್ನೂ ಉತ್ತಮವಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಉದ್ದೇಶ ಇದೆ. ಪ್ರತಿಯೊಂದು ಕಣ್ಣಿನ ಪ್ರತಿಯೊಂದು ಕಾಯಿಲೆಗೂ ಇಲ್ಲೇ ಚಿಕಿತ್ಸೆ ಮಾಡ್ತಾ ಇದ್ದೀವಿ ಕೂಡ. ಸೊ ಇನ್ನೂ ಅದನ್ನು ಡೆವಲಪ್ ಮಾಡಿ, ಇನ್ನೂ ಅದನ್ನು ಪ್ರೋಗ್ರೆಸ್ ಮಾಡಿ ಹೆಚ್ಚೆಚ್ಚು ಜನತೆಗೆ ಇದನ್ನು ತಲುಪಿಸ್ಬೇಕು. ಒಂದು ಗುಣಮಟ್ಟ ಮತ್ತು ಪ್ರೈಸ್ ಕಾಸ್ಟ್ ಎಫೆಕ್ಟಿವ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮ ಉದ್ದೇಶ. ಕ್ಯಾಟರಾಕ್ಟ್ ತಜ್ಞೆ ಡಾಕ್ಟರ್ ನಿವೇದಿತಾ ಮಾತನಾಡಿ, ವಾಸನ್ ಐ ಕೇರ್ ಕಳೆದ 10 ವರ್ಷಗಳಿಂದ ಹಾಸನ ಜಿಲ್ಲೆಯ ಸಾವಿರಾರು ಜನರಿಗೆ ಉತ್ತಮ ಚಿಕಿತ್ಸೆ ನೀಡಿದೆ. ಇದು ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇದೀಗ ಎಸಿ ಗ್ರೂಪ್ ಆಫ್ ಹಾಸ್ಪಿಟಲ್ ಜೊತೆಯಾಗಿದ್ದು ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಜನರಿಗೆ ಒದಗಿಸಲು ಬದ್ಧವಾಗಿದೆ. ನಮ್ಮಲ್ಲಿ ಕಣ್ಣಿನ ಪ್ರತಿಯೊಂದು ತೊಂದರೆಗಳಿಗೂ ಚಿಕಿತ್ಸೆ ಲಭ್ಯವಿದೆ. ಜೊತೆಗೆ ಹೆಚ್ಚೆಚ್ಚು ಫೆಸಿಲಿಟಿ ಇದ್ದು ಜನರು ಇದರ ಸದುಪಯೋಗ ಪಡೆಯಿರಿ ಎಂದು ಹೇಳಿದರು. ವಾಸನ್ ಓಪನ್ ಆಗಿ ಆಲ್ಮೋಸ್ಟ್ 10 ವರ್ಷ ಆಯಿತು. ಬಟ್ ವಾಸನ್ ಗ್ರೂಪ್ ಆಫ್ ಹಾಸ್ಪಿಟಲ್ಸು ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲೇ ತುಂಬ ಹೆಚ್ಚು ಹಾಸ್ಪಿಟಲ್ಸ್ ಅಂತ ಇರುವಂಥ ಆಸ್ಪತ್ರೆ ಇದು. ಈಗ ಇನ್ನೂ ಇಲ್ಲಿ 10 ವರ್ಷ ಹಾಸನಲ್ಲಿ ಓಪನ್ ಆಗಿದೆ. ಮತ್ತು ರೀಸೆಂಟಾಗಿ ಇನ್ನೊಂದೇನಂತಂದರೆ ASG ಗ್ರೂಪ್ ಆಫ್ ಹಾಸ್ಪಿಟಲಿಂದ ಫುಲ್ಲು ಅವರ ಪಾರ್ಟ್ ಆಗಿ ಇದು ಆಗಿದೆ. ಅದು ಏಮ್ಸ್ ಡಾಕ್ಟ್ರಿಂದ ಶುರು ಮಾಡಿರೋ ಸಂಸ್ಥೆಗೆ ಈ ವಾಸನ್ನು ಜೊತೆಯಾಗಿ ರೀಲಾಂಚ್ ಥರ ಮಾಡ್ತಾ ಇರೋದು. ಇವಾಗ 10 ವರ್ಷದ ಪ್ರಯುಕ್ತ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಏನೇನಿದೆ ಅದನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು. ಇಲ್ಲಿ ನಮ್ಮಲ್ಲಿ ಎಲ್ಲ ಈಗ ಪೊರೆ ಆಪ್ರೇಷನ್ನು, ಗ್ಲಾಕೋಮಾ ಚಿಕಿತ್ಸೆ ಇರ್ಬೋದು, ಶುಗರ್ ಇರೋ ಪೇಷಂಟ್ಸಿಗೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋದಿರ್ಬೋದು, ಪ್ರತಿಯೊಂದು ಇದೆ. ಮೊದಲಿನ ಹಾಗೆ ಇಲ್ಲಿ ಏನು ಸ್ಟಿಚ್ ಹಾಕೋದು, ಇಂಜೆಕ್ಷನ್ ಕೊಡೋದು ಆ ಥರ ಏನಿಲ್ಲ. ಜಸ್ಟ್ ಡೇ ಕೇರ್ ಪ್ರೊಸೀಜರ್ ಇರ್ತದೆ. ಅಂದರೆ ಬೆಳಗ್ಗೆ ಬಂದರೆ ಪೇಷಂಟು ಜಸ್ಟ್ ಅವತ್ತಿನ ದಿವಸನೇ ಎಲ್ಲ ಸರ್ಜರಿ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕಿನೇ ಸರ್ಜರಿ ಮಾಡಿ 5 ನಿಮಿಷದಲ್ಲಿ ಮುಗೀತದೆ, 5-10 ನಿಮಿಷದಲ್ಲಿ. ಮತ್ತು ಅವತ್ತಿನ ದಿವಸನೇ ಮನೆಗೆ ಹೋಗ್ಬೋದು. ನೆಕ್ಸ್ಟು 2-3 ಡೇಸಲ್ಲಿ ಅವರು ನಾರ್ಮಲ್ ಅವ್ರದ್ದು ಏನು ಆ್ಯಕ್ಟಿವಿಟೀಸ್ ಇರ್ತದೆ ಎಲ್ಲ ಕೂಡ ಮಾಡ್ಬೋದು ಇವಾಗ. ಸೊ ಮೊದಲಿನಾಗೆ ಒಂದು ವಾರ 10 ದಿವಸ 1 ತಿಂಗಳು ರೆಸ್ಟ್ ಬೇಕನ್ನೋದು ಕಾನ್ಸೆಪ್ಟ್ ಎಲ್ಲ ಇಲ್ಲ. ಇವಾಗ ಅಷ್ಟು ಒಳ್ಳೊಳ್ಳೆ ಮೆಷಿನ್ಸ್ ಇದ್ದಾವೆ ಈಗ. ಸೊ ಇದೆಲ್ಲ ಇನ್ನೂ ಹೆಚ್ಚು ಫೆಸಿಲಿಟೀಸ್ ಇದ್ದಾವೆ. ಅದೆಲ್ಲ ನೀವು ಹಾಸನ ಜನತೆ ಖಂಡಿತವಾಗಿ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಸನ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಪಿ ಜಗದೀಶ್ ಮತ್ತು ವಾಸನ್ ಐ ಕೇರ್ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ, ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ಅನ್ವಯ ಕನ್ನಡ ನಾಮಫಲಕ 60% ನಿಯಮ ಪಾಲನೆಗೆ ನಗರದ ಎಲ್ಲಾ ವಾಣಿಜ್ಯ ಮಳಿಗೆಗಳು ಮುಂದಾಗಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಆಗ್ರಹ. ಮತ್ತು ಹಣ ಸಂಪತ್ತು ಎಲ್ಲವನ್ನ ಕದಿಯಬಹುದು, ಜ್ಞಾನವನ್ನ ಕದಿಯಲು ಸಾಧ್ಯವಿಲ್ಲ, ಎಚ್ಪಿ ಮೋಹನ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.